ಹಮ್ಮಿಕೊಂಡಿದೆ. ಈ ಪೂಜೆ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಎಲ್ಲ ಗಣ್ಯರು ಕಾರ್ಯಕ್ರಮದ ನಂತರ ಕಾರಣ ಏನಂದರೆ ನಾಡಪ್ರಭುಗಳು ಹುಟ್ಟಿದ್ದು 27 ಜೂನ್ 1510ರಲ್ಲಿ. 1510ರಲ್ಲಿ ಹುಟ್ಟಿ 1569ರಲ್ಲಿ ಅವರು ಕಾಲವಾಗ್ತಾರೆ. ಆ ಪೀರಿಯಡಲ್ಲಿ ಮಾಡಿದಂಥ ಸಾಧನೆಗಳೇನು? ಅವ್ರದ್ದು ಶಾರ್ಟ್ ಪೀರಿಯಡ್, ಅವರು ಸುಮಾರು 59 ವರ್ಷ ಅವರ ಜೀವನ ಇದ್ದಂಥದ್ದು. ಆ ಜೀವನದಲ್ಲಿ ಅವರು ಏನೆಲ್ಲ ಸಾಧನೆಗಳು ಮಾಡಿದರು ಅಂತ. ಪಾಳೆಗಾರ ವಂಶದಲ್ಲಿ ಹುಟ್ಟಿದಂಥವರು ಪ್ರಭು ಕೆಂಪೇಗೌಡರು. ವಿಶೇಷ ಏನಂದರೆ, ವಿಜಯನಗರ ಸಾಮ್ರಾಜ್ಯ ಇದ್ದಂಥ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರ ಅರಸರಾಗಿ, ಅಂದರೆ ರಾಜರಾಗಿ ನಮ್ಮ ಪ್ರಭು ಕೆಂಪೇಗೌಡರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಂಥದ್ದು. ಇವರು ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಹೇಳಿದಾಗೆ ಸಾವನದುರ್ಗದಿಂದ ಹಿಡಿದು ಮಾಗಡಿಯ ಸಾವನದುರ್ಗದಿಂದ ಹಿಡಿದು ಬೆಂಗಳೂರು ಈ ಕಡೆ ಸುತ್ತಮುತ್ತ ಸುಮಾರು ಒಂದು 7-8 ಜಿಲ್ಲೆಗೆ ಅವರ ಒಂದು ಆಳ್ವಿಕೆ ವಿಸ್ತಾರವಾಗಿದ್ದಂಥದ್ದು. ಅದರ ಒಂದು ರಿಸಲ್ಟು ನಮ್ಮ ಬೆಂಗಳೂರು. ಈಗೆಲ್ಲ ನಾವು ಬೆಂಗಳೂರು ಅಂತಿದ್ದೀವಿ, ಬೆಂದಕಾಳೂರು ಆಗಿತ್ತು. ಆನಂತರದ ವಿಷಯಗಳು ತಮಗೆಲ್ಲ ಗೊತ್ತಿರೋದೆ, ಅದನ್ನು ನಾವು ಹೇಳಲಿಕ್ಕಾಗೋದಿಲ್ಲ, ನೀವು ಈಗ ಆಲ್ರೆಡಿ ತಿಳಿದಿದ್ದೀರಿ ಅಂತ. ಅದರ ಇತಿಹಾಸ ವಿಶೇಷವಾಗಿರ್ತದೆ. ನಾವೆಲ್ಲರೂ ಇವತ್ತು ನಮ್ಮ ಮುತ್ತಾತನ ಹೆಸರು ನಮ್ಗೆ ಗೊತ್ತಿರೋದಿಲ್ಲ. ಮುತ್ತಾತ ಯಾರು, ಅವ್ರ ತಾತ ಯಾರು, ಅವರಪ್ಪ ಯಾರು ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಇತಿಹಾಸ ಪ್ರಸಿದ್ಧವಾದಂಥವರು ಕೆಲವರು ಇರ್ತಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ನಾಡಪ್ರಭುಗಳು. ಯಾಕೆಂದರೆ ಅವರು ನಮ್ಮ ಬೆಂಗಳೂರಿನ ಹುಟ್ಟಿಗೆ ಕಾರಣವಾದಂಥವ್ರು. ಆ ಹುಟ್ಟಿಗೆ ಕಾರಣವಾದಂಥವ್ರನ್ನ ನಾವು ನೆನೆಸ್ಕೊಳ್ಳಿಕ್ಕೆ ನಾವು ಖುಷಿ ಪಡಬೇಕಾಗ್ತದೆ. ಕಾರಣ ಏನಂದರೆ ಅವರು ನಮ್ಮ ಇತಿಹಾಸಕಾರರು. ನಮ್ಮ ಇತಿಹಾಸ ಏನು ಹಿಂಗೆ ನೋಡಿದ್ರೆ ಒಂದು ಸಾರಿ ಇತಿಹಾಸ ಕಾಣಿಸ್ತದೆ ಅಂದರೆ ಅದು ನಾಡಪ್ರಭುಗಳು. ಅವರು ಮಾಡಿದಂಥ ಬೆಂಗಳೂರು ಇವತ್ತು ನಾವು ವಿಶ್ವ ಪ್ರಸಿದ್ಧಿಯನ್ನು ಪಡೆದಿದ್ದೇವೆ. ಕಾರಣ ಏನಂದರೆ ಬೆಂದಕಾಳೂರು ನಂತರ ಬೆಂಗಳೂರು ಆಯಿತು. ಬೆಂಗಳೂರು ಆದಮೇಲೆ ಅಲ್ಲಿನ ಆಗ್ತಕ್ಕಂಥ ಪ್ರಸಿದ್ಧಿಗಳು ಎಲ್ಲ ಅಭಿವೃದ್ಧಿಗಳನ್ನು ನೋಡಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಅವರ ಹೆಸರಲ್ಲಿ ನಾವು ಇವತ್ತು ಬೆಂಗಳೂರನ್ನ ನೆನೆಸ್ಕೋತಾ ಇದ್ದೇವೆ. ಇವತ್ತು ಹೌದು, ನಾಡಪ್ರಭುಗಳು ಇವತ್ತು ಈ ಒಂದು ಬೆಂಗಳೂರು ಪ್ರಸಿದ್ಧಿ ಆಗಲಿಕ್ಕೆ ಕಾರಣವಾದಂಥವ್ರು. ಅವತ್ತಿನ ಅಭಿವೃದ್ಧಿ, ಸಾಮಂತರ ಅರಸರಾಗಿದ್ದರು ವಿಜಯನಗರಕ್ಕೆ. ಅದರಿಂದ ಅಲ್ಲಿ ಇದ್ದಂಥ ಒಂದು ದನಕನಕಗಳೇನಿದ್ವು ಅದನ್ನು ನಾನು ಸೃಷ್ಟಿ ಮಾಡಬೇಕು, ಒಂದು ಒಳ್ಳೆ ನಗರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಅವ್ರ ಗುರಿಯಾಗಿತ್ತು. ಅದರಿಂದ ಇವತ್ತು ಬೆಂಗಳೂರು, ಅವತ್ತು ಬೆಂಗಳೂರನ್ನ ಸ್ಥಾಪನೆ ಮಾಡಿದಂಥದ್ದು. ಇವತ್ತು ನಾವು ಆ ಬೆಂಗಳೂರಿನ ಎಲ್ಲ ಒಂದು ಕ್ರೆಡಿಟ್ನ ನಾವು ತಗೋತಾ ಇದ್ದೀವಿ. ಸ್ಥಾಪನೆ ಮಾಡಿದವರು ಅವರು, ಕ್ರೆಡಿಟ್ ನಾವು ತಗೋತಾ ಇದ್ದೀವಿ. ಅದು ನಮಗಿರ್ತಕ್ಕಂಥ ಹೆಮ್ಮೆ. ಕಾರಣ ಏನಂದರೆ ಅದನ್ನು ಮಾಡಿದವರು ನಮ್ಮ ಯಲಹಂಕ ಮತ್ತು ಮಾಗಡಿಯ ಕೆಂಪೇಗೌಡರು. ಇವತ್ತು ನಾವು ನೋಡ್ತೇವೆ ಮಾಗಡಿಯ ಕೋರ್ಟ್ ಹಿಂಭಾಗದಲ್ಲಿ ಒಂದು ಕೋಟೆ ಇದೆ. ನೀವು ಎಷ್ಟು ಜನ ಕೋಟೆಗೆ ಹೋಗಿದ್ದೀರೋ ನಂಗೆ ಗೊತ್ತಿಲ್ಲ, ಆದರೂ ಒಂದ್ಸರಿ ವಿಸಿಟ್ ಮಾಡಬೇಕು ಅಲ್ಲಿಗೆ. ಅಲ್ಲಿ ವಿಶೇಷತೆ ಏನು ಅಂತ ನಿಮ್ಗೆ ಗೊತ್ತಾಗ್ತದೆ. ಅದೇನು ಅಂತಾರಲ್ಲ, ಒಂದು ಗಾದೆ ಇದೆ ನೋಡಿ, ಹಿತ್ಲು ಗಿಡ ಮದ್ದಲ್ಲ ಅಂತ. ಹಂಗೆ ನಮ್ಮ ಇತಿಹಾಸಕಾರರು ನಮ್ಮ ಪಕ್ಕದಲ್ಲೇ ಇದ್ದರು, ನಮ್ಮ ಪಕ್ಕದಲ್ಲಿ ಒಂದು ಕೋಟೆಗಳಿದ್ರು ನಾವು ಹೋಗಿ ನೋಡೋದಿಲ್ಲ. ನಮ್ಮ ಇತಿಹಾಸಕಾರರು ಇದ್ದಾರೆ, ಅವರ ಒಂದು ಕಿರುಪರಿಚಯವನ್ನು ಕೂಡ ನಾವು ಮಾಡ್ಕೋಬೇಕು. ಇವತ್ತಿನ ದಿನ ಯಾರಾದರೂ ಅವ್ರ ಇತಿಹಾಸದ ಬಗ್ಗೆ, ಅಂದರೆ ಕಂಪ್ಲೀಟ್ ಇತಿಹಾಸದ ಬಗ್ಗೆ ಮಾತಾಡೋರಿದ್ರೆ ಭಾಳ ಖುಷಿ ಆಗ್ತದೆ. ದಯವಿಟ್ಟು ಯಾರಾದರೂ ಅವ್ರ ಇತಿಹಾಸದ ಬಗ್ಗೆ, ಕಂಪ್ಲೀಟ್ ಇತಿಹಾಸದ ಬಗ್ಗೆ ಗೊತ್ತಿದ್ರೆ ದಯವಿಟ್ಟು ಮಾತಾಡಿದ್ರೆ ಭಾಳ ಖುಷಿ ಆಗ್ತದೆ. ಅದನ್ನು ಹೊರತುಪಡಿಸಿ ನಾವಿನ್ನೇನು ವಿಚಾರವಾಗಿ ಇವತ್ತು ನಾವು ನಮ್ಮ ನ್ಯಾಯಾಲಯದ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವವನ್ನು ನಮ್ಮ ತಾಲೂಕು ವಕೀಲರ ಸಂಘದ ವತಿಯಿಂದ ಭಾಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದೇವೆ. ಪ್ರತಿ ವರ್ಷ ಕೂಡ ನಾವು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿನ ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ಜಯಂತ್ಯೋತ್ಸವಗಳನ್ನ ನಮ್ಮ ಆಡಳಿತ ಮಂಡಳಿಯ ನಮ್ಮ ಅಧ್ಯಕ್ಷರಾದ ಕೇಶವಮೂರ್ತಿ ಸರ್ ಅವರ ಸಹಕಾರದಿಂದ, ನಮ್ಮ ಎಲ್ಲ ಆಡಳಿತ ಮಂಡಳಿಯ ಸಹಕಾರದಿಂದ ಮತ್ತು ನಮ್ಮ ವಕೀಲರ ಮಿತ್ರರ ಸಹಕಾರದಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇದು ನಮ್ಮ ಕರ್ತವ್ಯ ಕೂಡ. ಬೆಂಗಳೂರು ನಿರ್ಮಾತೃ ನಮ್ಮ ನಾಡಪ್ರಭು ಕೆಂಪೇಗೌಡರ ಋಣ ನಮ್ಮ ಮೇಲಿದೆ. ಅವರು ಅದಕ್ಕೂ ಹಾಕೊಟ್ಟಂಥ ಹಾದಿಯಲ್ಲಿ ಅವರು ನಿರ್ಮಿಸಿದಂಥ ಈ ನೆಲದಲ್ಲಿ ನಾವು ಬಾಳ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಅಂಥ ಮಹಾನ್ ವ್ಯಕ್ತಿಯ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಆದ್ದರಿಂದ ನಾವು ಕೂಡ ಇವತ್ತು ನಮ್ಮ ತಾಲೂಕು ವಕೀಲರ ಸಂಘದಿಂದ ಎಲ್ಲರ ಸಹಕಾರದಿಂದ ಈ ಜಯಂತ್ಯೋತ್ಸವವನ್ನು ನ್ಯಾಯಾಲಯದ ನಮ್ಮ ನ್ಯಾಯಾಧೀಶರ ಸಮೂಹದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೂ ಕೂಡ ಒಂದು ಸನ್ಮಾನ ಮಾಡಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಒಂದು ನೆನಪಿನ ಕಾಣಿಕೆಯಾಗಿ ನಮ್ಮ ವಕೀಲರ ಸಂಘ ಇವತ್ತು ನೀಡಿದೆ. ಇದು ನಮಗೆಲ್ಲ ಬಹಳ ಖುಷಿ ತರ್ತಕ್ಕಂಥ ವಿಚಾರ.
ಖಂಡಿತವಾಗೂ ನಾವು 2023 ನವೆಂಬರಲ್ಲಿ ನಮ್ಮ ಆಡಳಿತ ಮಂಡಳಿ ಏನು ಚುನಾವಣೆಯಲ್ಲಿ ಗೆದ್ದು ನಾವು ನಮ್ಮ ಅಧ್ಯಕ್ಷತೆಯಲ್ಲಿ ನಾವೇನು ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ್ವಿ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜಯಂತ್ಯೋತ್ಸವವನ್ನು ತಾವುಗಳು ನೋಡ್ತಾ ಇದ್ದೀರಾ. ವಿಜೃಂಭಣೆ ಎಲ್ಲೂ ಕೂಡ ಯಾರಿಗೂ ಕೂಡ ನೋವಾಗ ರೀತಿಯಲ್ಲಿ ನಾವು ಆ ಜಯಂತ್ಯೋತ್ಸವವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದು ನಮ್ಮ ಕರ್ತವ್ಯ ಕೂಡ. ಮುಂದೆ ಕೂಡ ಈ ಜಯಂತ್ಯೋತ್ಸವಗಳನ್ನ ನಮ್ಮ ವಕೀಲರ ಸಂಘ ಮುಂದುವರಿಸ್ಕೊಂಡು ಹೋಗ್ತದೆ ಅಂತ ಹೇಳ್ತೀವಿ. ಇದೆಲ್ಲದಕ್ಕೂ ಮೂಲ ನಮ್ಮ ಅಧ್ಯಕ್ಷರ ಒಂದು ಬೆಂಬಲ ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರ ಒಂದು ಬೆಂಬಲ. ಹೆಚ್ಚಿನದಾಗಿ ನಮ್ಮ ತಾಲೂಕು ವಕೀಲರ ಸಂಘದ ಸದಸ್ಯರುಗಳು ಏನಿದ್ದಾರೆ, ಹಿರಿಯ ಸದಸ್ಯರುಗಳು ಏನಿದ್ದಾರೆ, ಅವರೆಲ್ಲರ ಸಹಕಾರ ಹೆಚ್ಚಿನದಾಗಿ ನಮ್ಮ ಜೊತೆ ಇರ್ತದೆ ಅಂತಕ್ಕಂಥ ಭಾವನೆ ನನ್ನ ಮೇಲಿದೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಕೀಲರ ಸಂಘದಿಂದ ಆಯೋಜಿಸಬೇಕು ಅಂತೇಳಿ 27ನೇ ತಾರೀಕು ಮಾಡಬೇಕಾಗಿದ್ದು, ಆದರೆ ಆ ದಿವಸ ನಮ್ಮ ಶಾಸಕರು ತಾಲೂಕು ಮಟ್ಟದಲ್ಲಿ ಬೇರೆ ಕಡೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದರಿಂದ ಆ ದಿವಸ ಮಾಡಲಿಲ್ಲ. ನಮ್ಮ ಸಂಘದವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಇಂದು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಆ ಪ್ರಕಾರ ನಮ್ಮ ನ್ಯಾಯಾಧೀಶರಿಗೂ ಸಹ ಇಲ್ಲಿ ಬರಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೆಲ್ಲ ವಕೀಲ ಸಂಘದ ಸದಸ್ಯರು, ಆಡಳಿತ ಮಂಡಳಿಗಳು ಎಲ್ಲರೂ ಸಹ ಸೇರಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಾಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಸರ್, ನೀವು ಅದು ಆವರಣದಲ್ಲಿ ಏನು ಅವಶ್ಯಕತೆ ಇದೆ ಸರ್ ಇದು ಅಂತ? ನಮಗೆ ಏನಂದ್ರೆ ಮಹನೀಯರುಗಳ ಒಂದು ಜನಗಳು ಮರಿಬಾರ್ದು. ಅವರ ಪರಿಚಯ ಎಂದೆಂದಿಗೂ ಇವಾಗ ಕೆಂಪೇಗೌಡರು ಯಾವತ್ತೂ ನೆನೆಸ್ಕೊಬೇಕಾದಂಥದ್ದು. ಕೆಂಪೇಗೌಡರು ಸ್ಥಾಪನೆ ಮಾಡ್ತಕ್ಕಂಥ ಬೆಂಗಳೂರು ಇವತ್ತು ಜಗತ್ ಪ್ರಸಿದ್ಧವಾಗಿದೆ. ಅಂಥ ಕಾರ್ಯಕ್ರಮ ಮಾಡಿದಂಥ ಒಬ್ಬ ವ್ಯಕ್ತಿನ ನಾವು ಸ್ಮರಿಸ್ತಕ್ಕಂಥದ್ದು ಮತ್ತು ಮುಂದಿನ ಪೀಳಿಗೆಯವರಿಗೆ ಈ ವಿಷಯ ಮುಟ್ಟಿಸಬೇಕಾದಂಥ ಕರ್ತವ್ಯ ನಮಗಿರೋದ್ರಿಂದ ಇಂಥ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮ್ಮೆಲ್ಲ ವಕೀಲರ ಒಂದು ಅಭಿಪ್ರಾಯ. ಅವರ ಅಭಿಪ್ರಾಯ ಪ್ರಕಾರ ಇದು ಬರೀ ಅಧ್ಯಕ್ಷರು ಒಬ್ಬರದೇ ಅಲ್ಲ, ಎಲ್ಲ ಸಂಘದ ಸದಸ್ಯರು ಸೇರಿ ಮಾಡ್ತಕ್ಕಂಥ ಈ ಒಂದು ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಇಂದಿನ ಯುವಕರು ಉತ್ಸಾಹವೇ ಹೆಚ್ಚಾಗಿದೆ, ಅಂಥವ್ರಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀವಿ ಸರ್? ಅವರು ಒಳ್ಳೆಯ ಪ್ರಜೆಗಳಾಗಿ ಮುಂದುವರಬೇಕು. ಇಂಥ ಕೆಲಸಗಳನ್ನು ಅವರು ಸಹ ಮುಂದೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ.